ನೀವು ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡಬೇಕು ಅಂತ ಆಸೆ ಪಡ್ತೀರಾ? ಆದ್ರೆ ನಿಮ್ಗೆ ಯಾವ ಕಂಪನಿ ಶೇರ್ ತಗೋಬೇಕು, ಯಾವಾಗ ಮಾರಬೇಕು ಅಂತ ಗೊತ್ತಿಲ್ಲ. ಮಾರ್ಕೆಟ್ ನೋಡಕ್ಕೆ ಟೈಮ್ ಕೂಡ ಇಲ್ಲ. ಆಗ ಏನ್ ಮಾಡ್ತೀರಾ? ಇದು ಹೇಗಿದೆ ಅಂದ್ರೆ, ನಿಮ್ಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು, ಆದ್ರೆ ನಿಮ್ಗೆ ಕಾರ್ ಡ್ರೈವಿಂಗ್ ಬರಲ್ಲ. ಆಗ ನೀವೇನ್ ಮಾಡ್ತೀರಾ? ನೀವೇ ಸ್ಟಿಯರಿಂಗ್ ಹಿಡಿದು ಆಕ್ಸಿಡೆಂಟ್ ಮಾಡ್ಕೋತೀರಾ? ಇಲ್ಲ ಅಲ್ವಾ? ಒಬ್ಬ ಎಕ್ಸ್ಪರ್ಟ್ ಡ್ರೈವರ್ ಇರೋ ಬಸ್ ಅಥವಾ ಟ್ಯಾಕ್ಸಿ ಹತ್ತುತ್ತೀರಾ. ಡ್ರೈವರ್ಗೆ ದುಡ್ಡು ಕೊಡ್ತೀರಾ, ಅವ್ರು ನಿಮ್ಮನ್ನ ಸೇಫ್ ಆಗಿ ತಲುಪಿಸ್ತಾನೆ. ಶೇರ್ ಮಾರ್ಕೆಟ್ನಲ್ಲೂ ಅಷ್ಟೇ. ಆ ಬಸ್ ಹೆಸರೇ ಮ್ಯೂಚುವಲ್ ಫಂಡ್ ಮತ್ತು ಆ ಡ್ರೈವರ್ ಹೆಸರೇ ಫಂಡ್ ಮ್ಯಾನೇಜರ್. ಇವತ್ತು ನಾವು ಈ ಮ್ಯೂಚುವಲ್ ಫಂಡ್ ಮ್ಯಾಜಿಕ್ ಬಗ್ಗೆ ಕಲಿಯೋಣ. ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ ತುಂಬಾ ಸಿಂಪಲ್. ನಿಮ್ಮ ತರಹ ನನ್ನ ತರಹ ಸಾವಿರಾರು ಜನರಿಂದ ಸಣ್ಣ ಸಣ್ಣ ಮೊತ್ತವನ್ನ ಕಲೆಕ್ಟ್ ಮಾಡ್ತಾರೆ. ಹೀಗೆ ಸೇರಿದ ಕೋಟ್ಯಾಂತರ ರೂಪಾಯಿನ ಒಬ್ಬ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾನೆ. ಅವನೇನ್ ಮಾಡ್ತಾನೆ? ಆ ದುಡ್ಡನ್ನು ತಗೊಂಡು ಹೋಗಿ ಟಾಟಾ, ರಿಲಯನ್ಸ್, ಇನ್ಫೋಸಿಸ್ ತರಹದ 50-60 ಟಾಪ್ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾನೆ. ಇಲ್ಲಿರೋ ಬೆನಿಫಿಟ್ ಏನ್ ಗೊತ್ತಾ? ನೀವು ಡೈರೆಕ್ಟ್ ಆಗಿ ಶೇರ್ ತಗೋಬೇಕು ಅಂದ್ರೆ ಒಂದು MRF ಶೇರ್ ಬೆಲೆನೇ ₹1,00,000 ಇದೆ. ಆದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಕೇವಲ ₹500 ಕೊಟ್ಟು ನೀವು MRF, HDFC, ಟಾಟಾ ಅಂತಹ ದೊಡ್ಡ ದೊಡ್ಡ ಕಂಪನಿಗಳ ಪಾಲುದಾರರಾಗಬಹುದು. ಇದನ್ನೇ ಡೈವರ್ಸಿಫಿಕೇಶನ್ ಅಂತಾರೆ. ಅಂದ್ರೆ ನಿಮ್ಮ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡದೆ ಬೇರೆ ಬೇರೆ ಬುಟ್ಟಿಯಲ್ಲಿ ಇಡೋದು. ಸರ್, ಟಿವಿಯಲ್ಲಿ ಹೇಳ್ತಾರಲ್ಲ, ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ. ಅಂದ್ರೆ ನಮ್ ದುಡ್ಡು ಹೋಗುತ್ತಾ? ನೋಡಿ, ರಿಸ್ಕ್ ಇಲ್ಲದೆ ಜೀವನದಲ್ಲಿ ಏನು ಸಿಗಲ್ಲ. ಬ್ಯಾಂಕ್ FD ಸೇಫ್, ಆದ್ರೆ ಬೆಲೆ ಏರಿಕೆ ನಿಮ್ಮ ದುಡ್ಡನ್ನು ತಿನ್ನುತ್ತೆ, ಅದು ರಿಸ್ಕ್. ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕೋದು ರಿಸ್ಕ್, ಆದ್ರೆ ಹಾಕದೇ ಇರೋದು ಇನ್ನೂ ದೊಡ್ಡ ರಿಸ್ಕ್. ಆದ್ರೆ ಒಂದು ಗುಡ್ ನ್ಯೂಸ್ ಇದೆ. ನೀವು ಶಾರ್ಟ್ ಟರ್ಮ್ ಅಂದ್ರೆ 6 ತಿಂಗಳು, 1 ವರ್ಷಕ್ಕೆ ಹಾಕಿದ್ರೆ ರಿಸ್ಕ್ ಜಾಸ್ತಿ. ಆದ್ರೆ ನೀವು ಲಾಂಗ್ ಟರ್ಮ್ ಅಂದ್ರೆ 5 ವರ್ಷ, 10 ವರ್ಷಕ್ಕೆ ಹಾಕಿದ್ರೆ ಹಿಸ್ಟ್ರಿ ಪ್ರಕಾರ ಮ್ಯೂಚುವಲ್ ಫಂಡ್ ನಲ್ಲಿ ಲಾಸ್ ಆಗಿರೋದು ತುಂಬಾ ಕಮ್ಮಿ. ಸರಾಸರಿ 12% ಇಂದ 15% ರಿಟರ್ನ್ ಸಿಕ್ಕಿದೆ. ಇದು ಬ್ಯಾಂಕ್ ಬಡ್ಡಿಗಿಂತ ಡಬಲ್. ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಕ್ಕೆ ಬೆಸ್ಟ್ ದಾರಿ ಅಂದ್ರೆ SIP. ಅಂದ್ರೆ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಡೇಟ್ಗೆ, ಉದಾಹರಣೆಗೆ 5ನೇ ತಾರೀಕು ನಿಮ್ಮ ಬ್ಯಾಂಕಿಂದ ಆಟೋಮ್ಯಾಟಿಕ್ ಆಗಿ 1000 ಅಥವಾ ₹2,000 ಕಟ್ ಆಗುತ್ತೆ. ನೀವು ಮಾರ್ಕೆಟ್ ಏರಿದೆನಾ ಇಳಿದಿದೆನಾ ಅಂತ ನೋಡೋ ಅವಶ್ಯಕತೆ ಇಲ್ಲ. ಶಿಸ್ತಿನಿಂದ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಮ್ಯಾಜಿಕ್ ಇಂದ 15-20 ವರ್ಷದಲ್ಲಿ ನೀವು ಕೋಟ್ಯಾಧಿಪತಿ ಆಗೋದು ಗ್ಯಾರಂಟಿ. ನೀವು ನಂಬಲ್ಲ, ತಿಂಗಳಿಗೆ ಕೇವಲ ₹5,000 20 ವರ್ಷ ಹಾಕಿದ್ರೆ 12% ರಿಟರ್ನ್ ಪ್ರಕಾರ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡಿರುತ್ತೆ ಗೊತ್ತಾ? ಸುಮಾರು ₹50 ಲಕ್ಷ. ಇದು SIP ಪವರ್. ಸೊ ಫ್ರೆಂಡ್ಸ್, ಮ್ಯೂಚುವಲ್ ಫಂಡ್ ಅಂದ್ರೆ ಶ್ರೀಮಂತರ ಸ್ಕೀಮ್ ಅಲ್ಲ. ಇದು ನಮ್ಮಂತಹ ಸಾಮಾನ್ಯ ಜನರಿಗೆ ಶ್ರೀಮಂತರಾಗಲು ಇರುವ ಏಕೈಕ ದಾರಿ. ನೀವು ಈಗಾಗಲೇ SIP ಶುರು ಮಾಡಿದ್ದೀರಾ? ಇಲ್ಲ ಅಂದ್ರೆ ಯಾವ ಆಪ್ ಬೆಸ್ಟ್ ಅಂತ ಕನ್ಫ್ಯೂಷನ್ ಇದೆಯಾ? ಝೀರೋಧಾ, ಗ್ರೋ, ET ಮನಿ ಕಮೆಂಟ್ ಮಾಡಿ. ನಾನು ಬೆಸ್ಟ್ ಆಪ್ ಬಗ್ಗೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಗೋಲ್ಡ್ ಮೇಲೆ ಹೂಡಿಕೆ ಮಾಡೋ ಸ್ಮಾರ್ಟ್ ಐಡಿಯಾ ಹೇಳ್ತೀನಿ. ಬೈ ಬೈ.